ಸರ್ ಲೋ ಬಜೆಟ್ ಗಾಡಿಗಳು ಇದಾವೆ ಅಂತ ಹೇಳೋದಲ್ಲ, ನಮ್ಮಲ್ಲಿ ಎಷ್ಟು ಗಾಡಿ ಇದಾವೆ ಅಂತ ತೋರಿಸ್ತೀನಿ, ಬನ್ನಿ ವಿಸಿಟ್ ಮಾಡಿ. ಸರ್ ಸ್ವಿಫ್ಟು ಕಡಿಮೆ ಬಜೆಟ್, ಬರೀ 2007 ಮಾಡಲ್, ಬರೀ 1,60,000 ರೂಪಾಯಿಗೆ. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್, ಸನ್ ರೂಫ್ ಇದೆ. ಕಸ್ಟಮರ್ ಬಂದ್ಮೇಲೆ ಮುಂದಗಡೆ ಸ್ಮಾಲ್ ನೆಗೋಸಿಯೇಷನ್ ಮಾಡಿಕೊಟ್ಟೆ ಕೊಡ್ತೀನಿ. ನೆಕ್ಸ್ಟ್ 7 ಸೀಟರ್ ವೆಹಿಕಲ್ XUV 500 ಯಾರಿಗಾದ್ರೂ ಬೇಕು ಅಂದ್ರೆ ಅದು ಕೂಡ ಇದೆ. i20 ಆಕ್ಟಿವ್ ಬೇಕು ಅಂದ್ರೆ ಇದೆ, ನಾರ್ಮಲ್ i20 ಕೂಡ ಇದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ. ಅಲ್ಲೊಂದು XUV 500 ನೋಡಿದ್ವಿ, ಹಾಗೆ ಇನ್ನೊಂದು XUV 500 ಇದೆ. ಇದು W10 ಬ್ಯಾಗ್ ನೋಡ್ತಾ ಇದೀವಿ. W10 ಸರ್? ಹೌದು ಸರ್, ಇದು 2019 ಮಾಡಲ್, ಬರೀ 8 ಲಕ್ಷ ರೂಪಾಯಿ ಫೈನಲ್ ಕೊಡ್ತೀನಿ ಸರ್. 2019 ಮಾಡಲ್ ಸರ್. ಇಂಡೋ ಅಮೆರಿಕನ್ ಪಬ್ಲಿಕ್ ಸ್ಕೂಲ್ ರೋಡು, ಶಾಂಭವಿ ನಗರ, ಲಗ್ಗೆರೆ, ಬೆಂಗಳೂರು 58. ನಮ್ಮ ನಂಬರ್ ಕೊಟ್ಟಿರ್ತೀನಿ, ನೀವು ಅದಕ್ಕೆ ವಾಟ್ಸ್ಆಪ್ ಮೆಸೇಜ್ ಮಾಡ್ರೆ ಸಾಕು. ನಮ್ದು ಎಲ್ಲ ಡೀಟೇಲ್ಸು, ಕ್ಯಾಟ್ಲಾಗು, ಗ್ರೂಪ್ ಲಿಂಕು ಎಲ್ಲ ಬರುತ್ತೆ. ಎಷ್ಟಿದೆ ಕ್ವಾಂಟಿಟಿ ಸರ್? 50 ಗಾಡಿ ಇದೆ. ಅವ್ರಿಗೆ ಯಾವ್ದು ಬೇಕು, ಲೋನ್ ಆಪ್ಷನ್ ಬೇಕಾ, ಫುಲ್ ಕ್ಯಾಶ್ ಬೇಕಾ, ಲೋ ಬಜೆಟ್ ಅಲ್ಲಿ ಎಲ್ಲಾ ತರ ಗಾಡಿ ಸಿಗುತ್ತೆ ಸರ್. ಸ್ವಿಫ್ಟ್ 7 ಗಾಡಿ ಇದಾವೆ, i10 7 ಗಾಡಿ ಇದಾವೆ, i20 ಒಂದು 5 ಇದಾವೆ, XUV ಇದಾವೆ, ಇನೋವಾ ಇದಾವೆ. ಯಾವ ಗಾಡಿ ಬೇಕು, ಡಸ್ಟರ್ ಬೇಕಾ, ಹೋಂಡಾ ಸಿಟಿ ಬೇಕಾ, ಸನ್ರೂಫ್ ಗಾಡಿ ಬೇಕಾ, ಎಲ್ಲಾ ಗಾಡಿನೂ ತೋರಿಸ್ತೀನಿ, ಎಲ್ಲ ನೋಡಿ ಸರ್. ಹೌದು, ಈಗ ಮೊದಲನೇ ವೆಹಿಕಲ್ ಹೋಂಡಾ ಸಿಟಿ ನೋಡ್ತಾ ಇದೀವಿ ಸರ್. ಇದರಿಂದ ಸ್ಟಾರ್ಟ್ ಮಾಡೋಣ. ಏನ್ ಸರ್ ಇದ್ರ ಡೀಟೇಲ್ಸ್? ಸರ್ ಇದು ಹೋಂಡಾ ಸಿಟಿ ಪುಷ್ ಬಟನ್ ಸ್ಟಾರ್ಟ್ ಇದೆ. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್, ಸನ್ರೂಫ್ ಇದೆ. ಗಾಡಿ ಗುಡ್ ಕಂಡೀಷನ್ ಇದೆ. ಬರೀ ಡೀಸೆಲ್ ಸರ್? ಡೀಸೆಲ್ ವೇರಿಯಂಟ್. 16 ಮಾಡಲು ಸಿಂಗಲ್ ಓನರ್. ಹೌದು, ವಿತ್ ಸನ್ ರೂಫ್ ಇರ್ತಕ್ಕಂಥದ್ದು, ಸ್ಟಾರ್ಟ್ ಬಟನ್ ಇದೆ. ಹೌದು. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಗಾಡಿ 80,000 ಓಡಿದೆ. 6.5 ಲಕ್ಷ ಇರೋದು ಸರ್. ಆಫರ್ ನಿಮ್ಮ ಕಡೆ ಬರ್ತಾ ಇರೋದಕ್ಕೆ ಇವಾಗ ಹೊಸ ವರ್ಷ, ಹೊಸ ನಿಮ್ಮ ಚಾನಲ್ ಇಂದ ಬರೋರಿಗೆ 5.5 ಲಕ್ಷ ಕೊಡ್ತೀನಿ ಫೈನಲ್ ಪ್ರೈಸ್. ನೋಡಿ, 5.5 ಲಕ್ಷಕ್ಕೆ 16 ಮಾಡಲು ಸಿಂಗಲ್ ಓನರ್, ಪುಷ್ ಸ್ಟಾರ್ಟ್ ಬಟನ್ ವಿತ್ ಸನ್ ರೂಫ್ ಇರ್ತಕ್ಕಂಥ ಹೋಂಡಾ ಸಿಟಿ ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಡೀಸೆಲ್ ವೇರಿಯಂಟ್. ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡ್ಬೋದು, ಅದರಲ್ಲೂ ನೆಗೋಷಿಯಬಲ್ ಆಗುತ್ತಾ? ಹೌದು ಸರ್, ಕಸ್ಟಮರ್ ಬಂದ್ಮೇಲೆ ಮುಂದಗಡೆ ಸ್ಮಾಲ್ ನೆಗೋಸಿಯೇಷನ್ ಮಾಡಿಕೊಟ್ಟೆ ಕೊಡ್ತೀನಿ. ಸೊ ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಬಿಟ್ಟು ನೆಕ್ಸ್ಟ್ 7 ಸೀಟರ್ ವೆಹಿಕಲ್ XUV 500 ಯಾರಿಗಾದ್ರೂ ಬೇಕು ಅಂದ್ರೆ ಅದು ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? ಇದು 2015 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿ. ಇದು ಅಷ್ಟೇ 6.5 ಲಕ್ಷ ಹೇಳ್ತಾ ಇದ್ದೀನಿ. ಫೈನಲ್ ಬಂದ್ರೆ ಒಂದು 6.20 ಕೊಡ್ತೀನಿ ಸರ್. 15 ಮಾಡಲು ಸೆಕೆಂಡ್ ಓನರ್. ಹೌದು. ಎಷ್ಟು ಓಡಿದೆ ಗಾಡಿ? ಗಾಡಿ 98,000 ಓಡಿದೆ ಸರ್. ಯಾವ W8 W8 ಇದು? W8. ಸೊ 15 ಮಾಡಲು ಸಿಂಗಲ್ ಓನರ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ W8 ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡ್ಬೋದು. ಫೈನಲ್ ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್? 6.5 ಇರೋದು, ಒಂದು 6.20 ಫೈನಲ್ ಮಾಡ್ಕೊಡ್ತೀನಿ. ಅವ್ರು 1 ಲಕ್ಷ ಕೊಟ್ರೆ ಮಿಕ್ಕಿದ್ ಫುಲ್ ಲೋನ್ ಹಾಕೊಟ್ಬಿಡ್ತೀನಿ. 6,20,000ಕ್ಕೆ 15 ಮಾಡಲು ಸೆಕೆಂಡ್ ಓನರ್ W8 XUV 500 ಸಿಗ್ತದೆ. ಯಾರಿಗೆಲ್ಲ ಬೇಕೋ ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. 7 Hills ಕಾರ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗೆಲ್ಲ Hyundai i20 ಆಕ್ಟಿವ್ ಬೇಕು ಅಂದ್ರೆ ಇದೆ, ನಾರ್ಮಲ್ i20 ಕೂಡ ಇದೆ. ಸರ್ ಆಕ್ಟಿವ್ ಡೀಟೇಲ್ಸ್? ಸರ್ ಇದು ಹೋಂಡೈ ಆಕ್ಟಿವಾ 2016 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಬರೀ 5 ಲಕ್ಷ ರೂಪಾಯಿ ಸರ್. ಇದು 5 ಲಕ್ಷ ರೂಪಾಯಿ. ಯಾವ ಮಾಡಲ್ ಅಂದ್ರೆ? 16 ಮಾಡಲ್. ಎಷ್ಟು ಓನರು? ಸೆಕೆಂಡ್ ಓನರ್. 16 ಮಾಡಲು ಸೆಕೆಂಡ್ ಓನರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್. ಎಷ್ಟು ಹೇಳ್ತಾ ಇದೀರಾ ಫೈನಲ್? ಬರೀ 5 ಲಕ್ಷ ರೂಪಾಯಿ ಸರ್. ಅವ್ರು ಒಂದು 50,000 ಇಲ್ಲ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ್ ಫುಲ್ ಲೋನ್ ಮಾಡ್ಕೊಡ್ತೀನಿ. ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ ಇದು 65,000 ಓಡಿದೆ ಸರ್. ಸೊ ಇನ್ನು ಕನ್ಫರ್ಮೇಶನ್ ಬೇಕಂದ್ರೆ ಡೈರೆಕ್ಟ್ ಬನ್ನಿ. 7 Hills ಕಾರ್ಸ್ ಟೆಸ್ಟ್ ಡ್ರೈವ್ ಮತ್ತೆ ಒಳಗಡೆ ಕಂಡೀಷನ್ ಪ್ರತಿಯೊಂದು ಚೆಕ್ ಮಾಡಬಹುದು. ಫೈನಲ್ ಒಂದು ರೇಟ್ ಹೇಳ್ಬಿಡಿ ಸರ್. ಸರ್ ಕಸ್ಟಮರ್ ಮುಂದೆ ಬಂದ್ರೆ ಇನ್ನ ನೆಗೋಸಿಯೇಷನ್ ಮಾಡ್ಕೊಡ್ತೀನಿ. ಲೋನ್ ಅಂದ್ರೆ ಲೋನ್ ಬೇಕಂದ್ರೆ ಅವ್ರು 50,000 1 ಲಕ್ಷ ಕೊಟ್ರೆ ಮಿಕ್ಕಿದ್ ಲೋನು ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು i20 ಇದೆ. i20 ಯಾವ್ದು ಇದು? ಸ್ಪೋರ್ಟ್ಸಾ ಮ್ಯಾಗ್ನಾ? ಸರ್ ಇದು ಮ್ಯಾಗ್ನಾ 2012 ಮಾಡಲ್ ಸರ್, ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಇದು 2012 ಮಾಡಲ್. ಎಷ್ಟೇ ಓನರ್? 12 ಮಾಡಲ್ i20 ಥರ್ಡ್ ಓನರ್, ಬರೀ 2.5 ಲಕ್ಷ ಕೊಡ್ತೀನಿ. ಬರೀ 2.5 ಲಕ್ಷ. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್. 2012 ಮಾಡಲು, ಥರ್ಡ್ ಓನರ್, ಪೆಟ್ರೋಲ್ ವೇರಿಯಂಟ್, ಮ್ಯಾಗ್ನಾ. ಬರೀ 2.5 ಲಕ್ಷ ಕೊಡ್ತಾ ಇದೀರಾ. ಅದ್ರಲ್ಲೂ ನೆಗೋಷಿಯಬಲ್ ಬೇಕಾ? ಡೈರೆಕ್ಟ್ ಬನ್ನಿ ಮಾಡ್ಕೊಡ್ತಾರೆ. ನೋಡಿ, ಇನ್ನ i20 ಬೇಕಂದ್ರೆ ಇನ್ನ ಒಂದಿದೆ, ಅದೇ 2.5 ಲಕ್ಷ ರೂಪಾಯಿ ಇನ್ನೊಂದು ಗಾಡಿ ಇದೆ. ಅದೇ 2.5 ಲಕ್ಷಕ್ಕೆ. ಇದು 2012 ಮಾಡಲು, ಬರೀ 2.5 ಲಕ್ಷ ರೂಪಾಯಿ i20. ಏನ್ ಡೀಟೇಲ್ಸ್ ಇದ್ರದ್ದು? ಇದು 2012 ಮಾಡಲು, ಥರ್ಡ್ ಓನರ್, ಬರೀ 2.5 ಲಕ್ಷ ರೂಪಾಯಿ. ಮ್ಯಾಗ್ನಾ? ಮ್ಯಾಗ್ನಾ. 2 ಗಾಡಿಗಳಿದಾವೆ. 2.5 ಲಕ್ಷ ರೂಪಾಯಿ ಒಳಗಡೆ ಯಾರೆಲ್ಲ ಹುಡುಕ್ತಾ ಇದ್ರು i20, 2 ಗಾಡಿಗಳಿದಾವೆ ನೋಡಿ, ಕಾಂಟ್ಯಾಕ್ಟ್ ಮಾಡ್ಬೋದು. 7 Hills ಕಾರ್ಸ್, ಲಗ್ಗೆರೆ. ಹಾಗೆ ನೆಕ್ಸ್ಟ್ ಡಸ್ಟರ್ ಏನಾದ್ರು ಬೇಕು? ಇನ್ನೊಂದು i20 ಇದೆ ಇಲ್ಲಿ ಸರ್. ಇದು ಇನ್ನೊಂದು i20 ಬಂದು 2017 ಎಂಡು ಸಿಂಗಲ್ ಓನರ್ ಗಾಡಿ, ಎಲೈಟ್ ಸ್ಪೋರ್ಟ್ಸ್ ವೇರಿಯಂಟ್, 60,000 ಶೋರೂಮ್ ರೆಕಾರ್ಡೆಡ್, ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಪೆಟ್ರೋಲ್ ವೇರಿಯಂಟ್. ಬರೀ 5.5 ಲಕ್ಷ ಕೊಡ್ತೀನಿ. ಸ್ಪೋರ್ಟ್ಸ್ ಎಲೈಟ್ ಸ್ಪೋರ್ಟ್ಸ್. 17 ಡಿಸೆಂಬರ್ ಎಲೈಟ್ ಓನರ್ ಗಾಡಿ. ಹೌದು. ಡೀಸೆಲ್ ಪೆಟ್ರೋಲ್ ಸಾರಿ, ಎಲೈಟ್ ಸ್ಪೋರ್ಟ್ಸ್. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. K01 MQ5022. ಸರ್ ಏನ್ ಪ್ರೈಸ್ ಫೈನಲ್? ಸರ್ 5.5 ಲಕ್ಷ ಬಂದ್ರೆ ನೆಗೋಸಿಯೇಷನ್, ಸ್ಮಾಲ್ ನೆಗೋಸಿಯೇಷನ್ ನಮ್ಮ ಕಡೆ ಇದ್ದೇ ಇರುತ್ತೆ. ಅವ್ರು 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ್ ಫುಲ್ ಲೋನ್ ಮಾಡ್ಕೊಡ್ತೀನಿ. ನೋಡಿ, 5.5 ಲಕ್ಷಕ್ಕೆ i20 ಇಲೈಟ್ ಸಿಗ್ತಾ ಇದೆ ನಿಮಗೆ. 2017 ಮಾಡಲು, ಲಾಸ್ಟ್ ಡಿಸೆಂಬರ್ ಇರ್ತಕ್ಕಂಥ ಗಾಡಿ. ಇದು ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್. ಸೊ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಬಿಟ್ಟು ನೆಕ್ಸ್ಟ್ ಡಸ್ಟರ್ ಏನಾದ್ರು ಬೇಕಾದ್ರೆ ಡಸ್ಟರ್ ಕೂಡ ಇದೆ. ಯಾವ ಸರ್ ಇದು? ಸರ್ ಇದು ಡಸ್ಟರ್ ಬಂದು 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. ಯಾವ ವೇರಿಯಂಟ್? RX Z ಟಾಪ್ ಎಂಡ್.
ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್ ಅದು ಓಕೆ 2018 ಮಾಡಲ್ ಸಿಂಗಲ್ ಓನರು ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್ RXZ. ಬರೀ 6.5 ಲಕ್ಷ ಇರೋದು ಸರ್. ಒಂದು 6 ಲಕ್ಷ ಇಲ್ಲ 5.25 ಲಕ್ಷ ಫೈನಲ್ ಮಾಡ್ಕೊಟ್ಬಿಡ್ತೀನಿ. ಅವ್ರು 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ. ಒಂದು 5.5 ಡೀಲ್ ಆಗ್ಬೋದಾ? ಕೊಡೋಣ ಸರ್, ನಿಮ್ಮ ಕಡೆಯಿಂದ ಬಂದ್ಮೇಲೆ 5.5 ಕೊಡ್ತೀನಿ. ನಿಮ್ಮಲ್ಲೇ ಫಸ್ಟ್ ಲೋನ್ ಬೇಕಾದ್ರೆ ಅವ್ರಿಗೆ 50,000 1 ಲಕ್ಷ ಕೊಟ್ರೆ ಮಿಕ್ಕಿದ ಲೋನು. ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಎಲ್ಲ ಶೋ ಕಂಪನಿ ಮ್ಯಾಗ್ ಎಲ್ಲ ಬರ್ತಿರ್ತಕ್ಕಂಥ ಡೈಮಂಡ್ ಕಟ್ ಮ್ಯಾಗ್ ವೀಲ್ ಕೂಡ ಇದೆ. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು. ಡೈರೆಕ್ಟ್ ಆಗಿ ಬನ್ನಿ, ಇನ್ನೂ ಒಂದು ಟೆಸ್ಟ್ ನೋಡಿ ಗಾಡಿ ಡೀಲ್ ಬೇಕೇನು ನೋಡ್ಕೊಳ್ಳಿ. ಡ್ಯುಯಲ್ ಟೋನ್ ಅಲ್ಲಿ ಇದೆ, ಬ್ಲಾಕ್ ವಿತ್ ವೈಟ್ ಅಲ್ಲಿ. ನೋಡಿ ನೆಕ್ಸ್ಟ್ ವೀಕ್ ಅಲ್ಲಿ ಯಾರಾದ್ರೂ ಸೆಡನ್ ಅಲ್ಲಿ ಹುಡುಕ್ತಾ ಇದ್ರೆ ಒಂದು ಸಿಯಾಜ್ ಇದೆ. ಸಿಯಾಜ್ ಅಲ್ಲಿ ಯಾವ್ದು ಸರ್ ಇದು? ಸರ್ ಇದು ಸಿಯಾಜ್ ಹೈಬ್ರಿಡ್ 2017 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. VDI ಸರ್? VDI 17 ಮಾಡಲ್ ಸಿಂಗಲ್ ಓನರ್. ಹೌದು 17 ಮಾಡಲ್ ಸಿಂಗಲ್ ಓನರ್ ಡೀಸೆಲ್. ಡೀಸೆಲ್ ವೇರಿಯಂಟ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 6 ಲಕ್ಷ ಇರೋದು ಸರ್, ಒಂದು 5.5 ಲಕ್ಷ ಕೊಡ್ತೀನಿ. 5.5 ಲಕ್ಷ? ಹೌದು. ಅಂದ್ರೆ ನಿಮ್ಮಲ್ಲಿ ಒಂದು 6 ಲಕ್ಷ ಇಟ್ಕೊಂಡ್ ಬಂದ್ಬಿಟ್ರೆ ಸುಮಾರು ಗಾಡಿಗಳು ಎಲ್ಲವೂ ಅದ್ರ ಅಂಡರ್ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಗಾಡಿನೇ ಇದಾವೆ. ಕಸ್ಟಮರ್ ಯಾವ್ದು ಬೇಕು ಅವ್ರ 50,000 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಮಿಕ್ಕಿದ್ ಫುಲ್ ಲೋನ್ ಮಾಡ್ಕೊಡ್ತೀನಿ. ಸೊ ಯಾವ ಮಾಡಲ್ ಅಂದ್ರಿ? 17 ಮಾಡಲ್. 17 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ VDI ಹೈಬ್ರಿಡ್. ಹೌದು. ಫೈನಲ್ ಆಗಿ ಒಂದು 5.5 ಬರ್ಲಿ ಸರ್. ಕಸ್ಟಮರ್ ಗಾಡಿ ನೋಡಿ ಹೆಚ್ಚು ಕಮ್ಮಿ ಇನ್ನೂ ಮಾಡ್ಕೊಡ್ತೀನಿ. ನಾನು ಹೇಳಿದ್ದೆ ಪ್ರೈಸ್ ಫೈನಲ್ ಅಂತ ಹೇಳಲ್ಲ. ಮುಂದೆ ಬಂದ್ಮೇಲೆ ಇನ್ನೂ ಸ್ವಲ್ಪ ನೆಗೋಷಿಯೇಷನ್ ಮಾಡ್ತೀನಿ. ಹಾಗೆ ನೋಡಿ 7 ಸೀಟರ್ ವೆಹಿಕಲ್ಗಳು ಸುಮಾರು ಗಾಡಿಗಳು ಇದಾವೆ. ಅಲ್ಲೊಂದು XUV 500 ನೋಡಿದ್ವಿ. ಹಾಗೆ ಇನ್ನೊಂದು XUV 500 ಇದೆ. ಇದು W10 ಬ್ಯಾಡ್ಜ್ ನೋಡ್ತಾ ಇದೀವಿ. W10 ಸರ್? ಹೌದು. ಯಾವ ಮಾಡಲ್ ಸರ್? ಇದು 2019 ಮಾಡಲು W10. ಬರೀ 8 ಲಕ್ಷ ರೂಪಾಯಿ ಫೈನಲ್ ಕೊಡ್ತೀನಿ ಸರ್. 2019 ಮಾಡಲ್. ಓನರ್ 4. ನೋಡಿ 4th ಓನರ್ 2019 ಮಾಡಲು XUV 500 W10 ಡೀಸೆಲ್ ಮ್ಯಾನ್ಯುಯಲ್. ಏನ್ ಪ್ರೈಸ್ ಹೇಳ್ತಾ ಇದೀರಾ? ಬರೀ 8 ಲಕ್ಷ ಕೊಡ್ತೀನಿ ಫೈನಲ್. ಅವ್ರು 1.5 ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ್ ಫುಲ್ ಲೋನ್ ಮಾಡ್ಕೊಡ್ತೀನಿ. ನೋಡಿ 8 ಲಕ್ಷಕ್ಕೆಲ್ಲ ನಿಮಗೆ XUV 500 W10 ಸಿಗ್ತಾ ಇದೆ. 19 ಮಾಡಲ್. ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡಬಹುದು. ನ್ಯೂ ಟೈರ್ ಎಲ್ಲ ಇದೆ. ನೋಡ್ತಾ ಇದ್ದೀರಾ 7 ವೀಲ್ಸ್ ಕಾರ್ಸ್. ಇದೇ ತರ ನೆಕ್ಸ್ಟ್ ಇನೋವಾ ಏನಾದ್ರು ಬೇಕಂದ್ರೆ ಇನೋವಾ ಕೂಡ ಇದೆ. ಸರ್ ಏನ್ ಡೀಟೇಲ್ ಸರ್ ಇದು? ಸರ್ ಇನೋವಾ 2 ಇದೆ, 2 ವೈಟ್, ಒಂದು 15 ಒಂದು 14. ಇದು 2.5V. ಇದು VX, ಅದು GX. ಯಾವ ಮಾಡಲ್ ಅಂದ್ರೆ? ಇದು 2014, ಅದು 15. ಇದು 2014 ಮಾಡಲ್. ಎಷ್ಟನೇ ಓನರ್ ಇದು? ಸರ್ ಇದು 2014 ಥರ್ಡ್ ಓನರ್ VX ವೇರಿಯಂಟ್, ಫುಲ್ ಮಾಡಿಫೈ ಆಗಿದೆ. ಬರೀ 9 ಲಕ್ಷ ರೂಪಾಯಿ ಪ್ರೈಸ್. ಅದರಲ್ಲೂ ನೆಗೋಷಿಯಬಲ್. ಖಂಡಿತ ಮಾಡೋಣ. ಲೋನ್ ಬೇಕಾ? ಲೋನು ಆಗುತ್ತೆ. 7 ಲಕ್ಷ ಲೋನೇ ಮಾಡ್ಕೊಡ್ತೀವಿ. GX ವೇರಿಯಂಟ್ ಇದು GX ಅಷ್ಟೇ 9 ಲಕ್ಷ ರೂಪಾಯಿ ಫೈನಲ್ ಕೊಡ್ತೀನಿ. ಇದಕ್ಕೂ ಬೇಕಂದ್ರೆ ಒಂದು 7 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 15 ಮಾಡಲ್ಲ? 15 ಸಿಂಗಲ್ ಓನರ್. 15 ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಗಾಡಿ ಇದು? ಗಾಡಿ 1.20 ಓಡಿದೆ. ಸರ್ ಎಷ್ಟು ಹೇಳ್ತೀರಾ ಫೈನಲ್? ಸರ್ ಫೈನಲ್ ಒಂದು 9 ಲಕ್ಷ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ. ಇನ್ನು ನೋಡಿ GX ಬೇಕಾ? ಅದು ಇದೆ. V ಬೇಕಂದ್ರೆ V ವೇರಿಯಂಟು ಇದೆ. ಯಾವ್ದು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೆಷ್ಟು ಹೇಳ್ತಾ ಇದ್ದೀರಾ ಫೈನಲ್? ಅದು 9 ಲಕ್ಷ, ಇದು 9 ಲಕ್ಷ. ಅದು VX, ಇದು GX. ಯಾವ್ದಾದ್ರು ತಗೊಳ್ಳಿ. ಬಂದ್ಮೇಲೆ 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಜಾಸ್ತಿ ಬಾರ್ಗಿನ್ ಮಾಡಬೇಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ರೆನಾಲ್ಟ್ ಲಾರ್ಜಿ ಯಾರಾದ್ರೂ ಹುಡುಕ್ತಾ ಇದ್ರೆ ಲಾರ್ಜಿ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? ರೆನಾಲ್ಟ್ ಲಾರ್ಜಿ ಇದು 2016 ಮಾಡಲು, 16 ಎಂಡು, ಟಾಪ್ ಎಂಡ್ ಮಾಡಲು. ಬರೀ 4.5 ಲಕ್ಷ. ಯಾವ್ದು ಸರ್ ಟಾಪ್ ಎಂಡ್ ಅಂದ್ರೆ? ಟಾಪ್ ಎಂಡ್ ಫುಲ್ ಮ್ಯಾಗ್ ವೀಲ್ಸ್ ಎಲ್ಲ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಯಾವ ಮಾಡಲ್ ಅಂದ್ರಿ? 2016 ಸಿಂಗಲ್ ಓನರಾ? ಇಲ್ಲ, ಇದು ಥರ್ಡ್ ಓನರ್, ಇದು ಸಿಂಗಲ್ ಓನರ್. 2 ಗಾಡಿ ಇದೆ, ವೈಟ್ ರೆಡ್ 2 ಇದೆ. ಇದು 2016 ಎಂಡು, ಇದು 2016 ನವೆಂಬರ್. 4.5 ಲಕ್ಷ. ಯಾವ್ದಾದ್ರು ತಗೋಬಹುದು ನೀವು. ಬಂದ್ಮೇಲೆ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ನೀವು ಒಂದ್ಸಲಿ ವೈಟ್ ಫಸ್ಟ್ ಓನರ್. ಇದು ಫಸ್ಟ್ ಓನರ್ 16 ಮಾಡಲ್. ಹೌದು. ಇದು ಎಷ್ಟು? 4.5. ಇದು 16 ಮಾಡಲು ಥರ್ಡ್ ಓನರ್. ಹೌದು. ಇದು ಟಾಪ್ ಎಂಡ್ ಮಾಡಲು, ಇದು ಮಿಡ್ ವೇರಿಯಂಟ್. ಯಾವ್ದಾದ್ರು ತಗೊಳ್ಳಿ ಅವರು. ನೋಡಿ ಲಾರ್ಜ್ ಯಾರಿಗಾದ್ರೂ ಬೇಕಂದ್ರೆ ನಿಮಗೆ 4.5 ಲಕ್ಷಕ್ಕೆ 2 ಗಾಡಿಗಳಿದಾವೆ. 2016 ಮಾಡಲು. ಇದು ಥರ್ಡ್ ಓನರು, ಇದು ಸಿಂಗಲ್ ಓನರು. ಇದು ಟಾಪ್ ಎಂಡು, ಇದು ಮಿಡ್ ವೇರಿಯಂಟ್. ಯಾವ್ದಾದ್ರು ಸೆಲೆಕ್ಷನ್ ಮಾಡ್ಕೊಳ್ಳಿ. ಹಾಗೆ ಡಸ್ಟರ್ ಬೇಕು ಅಂದ್ರೆ ಅಲ್ಲಿ ಒಂದು ನೋಡಿದ್ವಿ, ಇನ್ನೂ 3 ಗಾಡಿಗಳಿದಾವೆ 7 ವೀಲ್ಸ್ ಕಾರ್ಸ್ ಅಲ್ಲಿ. ಇಲ್ಲೊಂದು ವೈಟ್ ಇದೆ. ಇದ್ಯಾವ್ದು ಸರ್ ಇದು? ಡಸ್ಟರ್ ವೇರಿಯಂಟ್ ಸರ್? ಅದು ಆಟೋಮೆಟಿಕ್. ನೀವು ನೋಡಿದ್ದು ಇವು 3 ಮ್ಯಾನ್ಯುಯಲ್. ಇದು 2015 ಮಾಡಲು ಸರ್. 4 ಲಕ್ಷ ರೂಪಾಯಿ ಕೊಡ್ತೀನಿ. RXZ ಮಿಡ್ ವೇರಿಯಂಟ್. ಮಿಡ್ ವೇರಿಯಂಟ್. ಏನ್ ಮಾಡಲ್ ಅಂದ್ರೆ? 2015 ಮಾಡಲು. ಓನರ್ ಥರ್ಡ್ ಓನರು. ಬರೀ 4 ಲಕ್ಷ ರೂಪಾಯಿ ಕೊಡ್ತೀನಿ. ಅವ್ರು ಒಂದು 50,000 ಇಲ್ಲ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ್ ಫುಲ್ ಲೋನ್ ಮಾಡ್ಕೊಡ್ತೀನಿ. ಇಲ್ಲ ಇದು ಬೇಡ ಅಂದ್ರೆ ಇನ್ನು ಇದು 85 PS. ಇದು ಬಂದು 110 PS. ನೋಡಿ 85 PS ಬೇಕಂದ್ರೂ ತಗೋಬಹುದು, 110 PS ಬೇಕಾದ್ರೂ ತಗೋಬಹುದು. 85 PS ಮೈಲೇಜ್ ಬರುತ್ತೆ, 110 PS ಸ್ವಲ್ಪ ಕಡಿಮೆ ಆಗುತ್ತೆ ಮೈಲೇಜ್. ಇದ್ರ ಡೀಟೇಲ್ಸ್? ಇದು 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ, 110 PS. ಇದು ಅಷ್ಟೇ 4 ಲಕ್ಷ. 4 ಲಕ್ಷ. ಅದರಲ್ಲೂ ನೆಗೋಷಿಯಬಲ್? ಹೌದು, ಖಂಡಿತ ಮಾಡ್ಕೊಡ್ತೀನಿ. ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಇದು 2013 ಮಾಡಲು, ಬರೀ 3,30,000ಕ್ಕೆ ಕೊಡ್ತೀನಿ. ಯಾವ್ದು ಇದು ವೇರಿಯಂಟ್? ಇದು 85 PS. ಇದನ್ನು 85 ಕಟ್ ಮಗ. RXZ. ಸರ್ ಪೆಟ್ರೋಲ್ ಡೀಸೆಲ್? ಡೀಸೆಲ್. ಡೀಸೆಲ್ ವೇರಿಯಂಟ್.
ಪೆಟ್ರೋಲ್ ಹೋಗೋದೇ ಇಲ್ಲ ಸರ್ ಇದರಲ್ಲಿ. ಡಸ್ಟರಲ್ಲಿ ಮೂವಿಂಗ್ ಕಮ್ಮಿ, ಮೈಲೇಜು ಕಮ್ಮಿ. ಸರ್ ನಿಮ್ಮ ಹತ್ರ ಇರ್ತಕ್ಕಂಥದ್ದು ಎಲ್ಲ ಡೀಸೆಲ್ಲೇ. ಡೀಸೆಲ್ ಎಲ್ಲ ಗಾಡಿನೂ ಡೀಸೆಲ್ಲೇ ಫುಲ್ಲು. ಸರ್ ಈ 2013 ಮಾಡಲು ಎಷ್ಟನೇ ಓನರ್ ಅಂದ್ರಿ? 3. ಮೂರನೇ ಓನರ್. ಏನು ಪ್ರೈಸ್ ಹೇಳ್ತಾ ಇದ್ರಿ? 330. 3,30,000. ಅದರಲ್ಲೂ ನೆಗೋಷಿಯಬಲ್? ಖಂಡಿತ. ಫೈನಲ್ ಬಂದ್ಮೇಲೆ 10,000 20,000 ಕಮ್ಮಿ ಮಾಡ್ತಾರೆ ಕಸ್ಟಮರ್, ಯಾಕೆಂದ್ರೆ ಬಾರ್ಗಿನ್ ಇದ್ದೇ ಇರುತ್ತೆ. ಕಮ್ಮಿ ನೋಡಿ 7 ವೀಲ್ಸ್ ಕಾರ್ಸ್ ಅಲ್ಲಿ ಇಷ್ಟೆಲ್ಲ ಕಾರ್ಗಳು ನೋಡ್ತಾ ಇದ್ದೀರಾ. 7 ಸೀಟರ್ ವೆಹಿಕಲ್ ಬೇಕಾ ಅಥವಾ ಸೆಡನ್ ಬೇಕಾ, ಹ್ಯಾಚ್ ಬ್ಯಾಕ್ ಬೇಕಾ, ಎಲ್ಲ ಥರ ಕಾರ್ಗಳು ಇದ್ದಾವೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಮತ್ತೆ ಬೇರೆ ಕಾರ್ಗಳು ಸರ್? ಬೇರೆ ಇನ್ನ ಹೊರಗಡೆ Fiat Punto ಇದೆ, i10 ಇದೆ, i20 ಇದೆ, ಸ್ವಿಫ್ಟ್ ಇದೆ, ತೋರಿಸ್ತೀನಿ ಇನ್ನ ಎಲ್ಲ. ಬನ್ನಿ. ಇನ್ನು ಬಡ್ಜೆಟ್ ಅಲ್ಲಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಬಡ್ಜೆಟ್ ಅಲ್ಲೂ ಕೂಡ ಗಾಡಿಗಳಿದಾವೆ. ಹೇಳಿ ಸರ್ ಒಂದೊಂದಾಗಿ. ನೋಡಿ, ಕಡಿಮೆ ಬಡ್ಜೆಟ್ ಅಲ್ಲಿ ಬೇಕು ಅನ್ನೋರಿಗೆ 2011 ಮಾಡಲ್ ವ್ಯಾಗನರ್, LXi 11 ಮಾಡಲ್ ವ್ಯಾಗನರ್ ಬರೀ 180. 1,80,000ಕ್ಕೆ 2011 ಮಾಡಲ್. ಹೌದು. ಎಷ್ಟು ಓನರ್ ಸರ್? ಸೆಕೆಂಡ್ ಓನರ್. ಇದು ಅಷ್ಟೇ 2008 ಮಾಡಲು ಹೋಂಡಾ ಸಿಟಿ ಸೆಕೆಂಡ್ ಓನರ್. ಎಷ್ಟು ಹೇಳ್ತಾ ಇದ್ರೆ? 1,80,000ಕ್ಕೆ. ನೋಡಿ 1,80,000ಕ್ಕೆ 2 ಲಕ್ಷದ ಒಳಗಡೆ ಯಾರಾದ್ರೂ ವ್ಯಾಗ್ನರ್ ಹುಡುಕ್ತಾ ಇದ್ರೆ 11 ಮಾಡಲು ಸೆಕೆಂಡ್ ಓನರ್ LXi ಪೆಟ್ರೋಲ್ ವ್ಯಾಗ್ನರ್ ಸಿಗ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ಹೋಂಡಾ, ಇದು ಹೋಂಡಾ ಸಿಟಿ, ಇದು 180 8 ಎಂಡ್ ಟಾಪ್ ಎಂಡ್ ಮಾಡಲ್. ಓನರ್ ಸೆಕೆಂಡ್ ಓನರ್ 2008 ಮಾಡಲ್. ಹೌದು. ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್. ಹೌದು. ಎಷ್ಟು ಹೇಳ್ತಾ ಇದ್ರೆ? 1,80,000ಕ್ಕೆ. 1,80,000. ಮ್ಯಾಗ್ ವೀಲು, ಏರ್ ಬ್ಯಾಗು ಎಲ್ಲ ಬರುತ್ತೆ. ಟಾಪ್ ಎಂಡ್ 2008 ಮಾಡಲ್. ಹೌದು. ಇದು ಬಿಟ್ಟು ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ Fiat Punto ಇದೆ, ಇನ್ನೆರಡು. ನೋಡಿ ಬ್ಲಾಕ್ ಕಲರ್ ಆಗಿರ್ತಕ್ಕಂಥ Fiat Punto ಇದೆ, ಅಲ್ಲೊಂದು ಮೆರೂನ್ ಕಲರ್ ಇದೆ. ನೋಡಿ, ಇದು ಪೆಟ್ರೋಲ್ ವೇರಿಯಂಟ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲು ಎಲ್ಲ ಇದೆ. 2014 ಮಾಡಲು 170. 1,70,000ಕ್ಕೆ 2014 ಮಾಡಲು. ಓನರ್ ಥರ್ಡ್ ಓನರ್. 2014 ಮಾಡಲು ಥರ್ಡ್ ಓನರು. ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಪುಂಟೋ ಎಷ್ಟು ಹೇಳ್ತಾರೆ? 1,40,000. 1,70,000 ಆಗುತ್ತಾ? 14 ಮಾಡಲು ಸರ್. ಕಸ್ಟಮರ್ಗೆ ನಾನು ಲೋ ಮಾರ್ಜಿನಲ್ಲೇ ಕೊಡೋದು. ನಾನು ಬೈ ಮಾಡಿರೋ ಪ್ರೈಸ್ ತೋರಿಸ್ಬಿಟ್ಟು ಕೊಡ್ತೀನಿ. ಬರೀ 5,000 ಅದ್ರಲ್ಲಿ ನೆಗೋಷಿಯಬಲ್ ಖಂಡಿತ ಮಾಡ್ತೀನಿ. ಸೊ ನಾನು ಕಸ್ಟಮರ್ಗೆ 1,80,000ಕ್ಕೆ ವ್ಯಾಗನರ್ ಸಿಟಿ ಸಿಕ್ಕರೆ 1,70,000ಕ್ಕೆ ಪುಂಟೋ ಸಿಗ್ತದೆ. ಅದರಲ್ಲೂ ನೆಗೋಷಿಯಬಲ್. ಇನ್ನೊಂದು ಪುಂಟೋ ಇದೆ. ಇನ್ನೊಂದು ಪುಂಟೋ, ಇದು 2014 ಮಾಡಲು ಡೀಸೆಲ್ ವೇರಿಯಂಟ್. 190. 190. ಹೌದು. ಅದು ಪೆಟ್ರೋಲ್, ಇದು ಡೀಸೆಲ್. ಅದು 170, ಇದು 190. ಹೌದು. ಯಾವ ಓನರ್ ಇದು? ಥರ್ಡ್ ಓನರ್. ಸೊ ಇಷ್ಟು ಗಾಡಿಗಳಿದಾವೆ. ಮತ್ತೆ ಬೇರೆ ಗಾಡಿಗಳೆಲ್ಲಿದೆ ಸರ್? ಇನ್ನ ಪಾರ್ಕಿಂಗ್ ಅಲ್ಲಿ ಇದೆ, ತೋರಿಸ್ತೀನಿ ಪಕ್ಕದಲ್ಲಿ. ಕಟ್ ಮಗ ಏನ್ರಿ ಸರ್? ಸ್ವಿಫ್ಟು ಕಡಿಮೆ ಬಡ್ಜೆಟ್, ಬರೀ 2007 ಮಾಡಲು ಬರೀ 1,60,000 ರೂಪಾಯಿಗೆ. ಇದು 2007 ಮಾಡಲು 1,90,000 ರೂಪಾಯಿ. ಇದು 2007 ಮಾಡಲು 1,70,000 ರೂಪಾಯಿ. ಇದು 2005 ಮಾಡಲು ZXi ವೇರಿಯಂಟು ಬರೀ 1,60,000 ರೂಪಾಯಿ. ನೋಡಿ, ಇನ್ನು ಲೋನ್ ಆಪ್ಷನಿಗೆ ಬೇಕು ಅಂದರೆ ನಿಮಗೆ 2013 ಮಾಡಲು ZDI ವೇರಿಯಂಟು ಬರೀ 3,75,000 ರೂಪಾಯಿಗೆ ಟಾಪ್ ಎಂಡ್ ಮಾಡಲು. ಇಲ್ಲ 4 ಲಕ್ಷ ರೂಪಾಯಿಗೆ 2016 ಮಾಡಲು ಡೀಸೆಲ್ ವೇರಿಯಂಟು VDI. ನೋಡಿ, i10 ನೋಡ್ತಾ ಇರೋರಿಗೆ ಬರೀ 2,30,000 ರೂಪಾಯಿಗೆ 2012 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು. ನೋಡಿ, ಇನ್ನೊಂದು 2011 ಮಾಡಲು ಬರೀ 1,95,000ಕ್ಕೆ. ಇಲ್ಲ i20 ಬೇಕಾ? ಇನ್ನೊಂದು 2011 ಮಾಡಲ್ ಬರೀ 2 ಲಕ್ಷ ರೂಪಾಯಿಗೆ. ಇನ್ನೊಂದು 2012 ಮಾಡಲು i10 VT ಕಫಾ ಇಂಜಿನು 12 ಮಾಡಲ್ ಸಿಂಗಲ್ ಓನರ್ ಬರೀ 2.5 ಲಕ್ಷ ರೂಪಾಯಿಗೆ. ಇದು 2011 ಮಾಡಲು 1,95,000ಕ್ಕೆ. ನೋಡಿ, ಇನ್ನೊಂದಿದೆ 2011 ಮಾಡಲು ಬರೀ 1,90,000 ರೂಪಾಯಿಗೆ. ನೋಡಿ, ಇದು ಅಷ್ಟೇ 2012 ಮಾಡಲು ಬರೀ 1,99,000ಕ್ಕೆ. ನೋಡಿ, ಇಷ್ಟು ಕಾರ್ಗಳು 7 ವೀಲ್ಸ್ ಕಾರ್ಸಲ್ಲಿ ಸಿಗ್ತಾ ಇರೋದು ಲೋ ಬಡ್ಜೆಟಲ್ಲಿ. 1.5 ಲಕ್ಷ, 1,80,000, 2.5 ಲೋ ಬಡ್ಜೆಟ್ ಗಾಡಿಗಳು ಯಾರೆಲ್ಲ ಹುಡುಕ್ತಾ ಇದ್ರೋ ತುಂಬ ದಿನಗಳಾಗಿತ್ತು ನಮ್ಮ ಚಾನಲಲ್ಲಿ ವಿಡಿಯೋ ತೋರಿಸಿ. ಸೊ ಇವಾಗ ನೋಡ್ತಾ ಇದ್ದೀರಾ, ಅದರಲ್ಲೂ ಸ್ವಿಫ್ಟ್ಗಳೇ ಗಾಡಿಗಳು ಸಿಗ್ತಾ ಇದ್ದಾವೆ ನಿಮಗೆ 2 ಲಕ್ಷದ ಒಳಗಡೆ. i10 ಗಾಡಿಗಳು ಸಿಗ್ತಾ ಇದ್ದಾವೆ. ಹಾಗೆ ಇನೋವಾ ಲೋ ಬಡ್ಜೆಟಲ್ಲಿದೆ, ಡಸ್ಟರ್ ಇದೆ, ಹಾಗೆ ಸಿಯಾಸ್ ಇದೆ, XUV 500 ಗಾಡಿಗಳಿದ್ದಾವೆ. ಯಾವುದು ಬೇಕೋ ನೀವು ಸೆಲೆಕ್ಷನ್ ಮಾಡಿ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ಪೂರ್ತಿ ಡೀಟೇಲ್ಸ್ನ ಕಳಿಸ್ಕೊಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ 7 ವೀಲ್ಸ್ ಕಾರ್ಸ್ ಲಗ್ಗೆರೆ ಈ ಕಾರ್ ಶೋರೂಮ್ನ ವಿಸಿಟ್ ಮಾಡಿದ್ರೆ ಪೂರ್ತಿ ಡೀಟೇಲ್ಸ್ನ ಕೊಡ್ತಾರೆ. ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡಿ. ಲೋನ್ ಬೇಕು ಅಂದರೆ 2013 ಮಾಡಲ್ ಮೇಲೆ ಯಾವುದೇ ಕಾರ್ ತೊಗೊಂಡ್ರು ಕೂಡ ಲೋನು ಕೂಡ ಮಾಡಿಸ್ಕೊಡ್ತಾರೆ.